ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರು ದಸರಾ ಅಂದರೆ ಜಂಬೂ ಸವಾರಿ, ಅಂಬಾರಿ, ದೀಪ ಅಲಂಕಾರ ಈ ಥರ ಸುಮಾರು ಆಚರಣೆಗಳಿದೆ. ಅದರ ಜೊತೆಗೆ ಒಂದು ವಿಶೇಷ ಆಚರಣೆ ಇದೆ. ಅದು ಬಹಳ ಜನರಿಗೆ ಡೀಟೇಲ್ ಆಗಿ ಗೊತ್ತಿಲ್ಲ. ಅದೇನಂದ್ರೆ ಆಯುಧ ಪೂಜೆ. ಇದು ಕೇವಲ ಪೂಜೆ ಅಲ್ಲ, ನಮ್ಮ ಸಂಸ್ಕೃತಿಯ ಆಳವಾದ ಸಂದೇಶವನ್ನ ಹೊತ್ತಿರುವ ಒಂದು ಆಚರಣೆ. ಇವತ್ತು ಅದೇನು, ಯಾಕೆ ಆಚರಣೆ ಮಾಡ್ತಾರೆ, ಮೈಸೂರು ರಾಜರು ಹೇಗೆ ಆಚರಿಸ್ತಾ ಇದ್ರು, ಅದೆಲ್ಲದನ್ನು ಮಾಹಿತಿ ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ ಆಯುಧ ಪೂಜೆಯ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಬರೋಣ. ಮೊದಲಿಗೆ ಆಯುಧ ಪೂಜೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಯುಧ ಅಂದ್ರೆ ಶಸ್ತ್ರಾಸ್ತ್ರಗಳು, ಉಪಕರಣಗಳು. ಪೂಜೆ ಅಂದ್ರೆ ಆರಾಧನೆ. ಹೀಗಾಗಿ ಶಸ್ತ್ರಾಸ್ತ್ರ, ವಾಹನ, ಕೆಲಸಕ್ಕೆ ಬೇಕಾದ ಸಾಧನಗಳನ್ನ ದೇವರಂತೆ ಪೂಜೆ ಮಾಡೋದನ್ನೇ ಆಯುಧ ಪೂಜೆ ಅಂತ ಕರೆಯೋದು. ಇದು ಸಾಮಾನ್ಯವಾಗಿ ನವಮಿಯಂದು ಅಂದ್ರೆ ವಿಜಯದಶಮಿಯ ಮುಂಚಿನ ದಿನ ನಡೆಯುತ್ತೆ. ಹಳೆ ಕಾಲದಲ್ಲಿ ಇದು ಯುದ್ಧಕ್ಕೆ ಹೊರಡುವ ಸೈನಿಕರಿಗೂ ಹಾಗೂ ರಾಜಮನೆತನಕ್ಕೂ ಅತ್ಯಂತ ಮುಖ್ಯವಾದ ವಿಧಿಯಾಗಿತ್ತು. ಈ ಆಯುಧ ಪೂಜೆಗೆ ಮೂಲ ಹುಡುಕ್ತಾ ಹೋದ್ರೆ ಪುರಾಣಗಳಲ್ಲೇ ಸಿಗುತ್ತೆ ನಮ್ಗೆ. ಮಹಿಷಾಸುರನನ್ನು ಹತ ಮಾಡಿದ ನಂತರ ಅಂಬೆಯಾದ ಚಾಮುಂಡೇಶ್ವರಿ ದೇವಿಯು ತನ್ನ ಶಸ್ತ್ರಾಸ್ತ್ರಗಳನ್ನ ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ. ಅದರ ನೆನಪಿಗಾಗಿ ಹಿಂದಿನಿಂದಲೂ ಈ ಆಯುಧ ಪೂಜೆ ನಡೀತಾ ಬಂದಿದೆ. ಹಾಗೆ ಮೈಸೂರು ಒಡೆಯರ್ ರಾಜರು ಕೂಡ ಈ ಸಂಪ್ರದಾಯವನ್ನ ತುಂಬಾ ಗೌರವದಿಂದ ಮುಂದುವರಿಸ್ತಾ ಇದ್ದಾರೆ. ಮಹಾರಾಜರು ಯುದ್ಧ ಕೊಡೋಕ್ಕಿಂತ ಮುಂಚೆ ತಮ್ಮ ಕತ್ತಿ, ಗುರಾಣಿ, ಬಾಣ, ಆನೆ, ಕುದುರೆ ಎಲ್ಲವನ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ. ಅವರ ನಂಬಿಕೆ ಏನಂದ್ರೆ ಈ ಶಸ್ತ್ರಾಸ್ತ್ರಗಳೆಲ್ಲ ದೇವಿಯ ಶಕ್ತಿಯಿಂದನೇ ಕಾರ್ಯನಿರ್ವಹಿಸುತ್ತೆ ಅನ್ನೋದು. ಹಾಗಾಗಿ ಆಯುಧ ಪೂಜೆ ಮೈಸೂರು ದಸರಾದ ಅವಿಭಾಜ್ಯ ಭಾಗವಾಯಿತು. ಇವತ್ತಿಗೂ ಮೈಸೂರು ಅರಮನೆ ಒಳಗಡೆ ಆಯುಧ ಪೂಜೆನ ಬಹಳ ವೈಭವದಿಂದ ಮಾಡ್ತಾರೆ. ಅವತ್ತು ಬೆಳಗ್ಗೆ ಅರಮನೆ ಒಳಗಡೆ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಚಿನ್ನದ ಹೊಳೆಯಂತೆ ತೊಳಿತಾರೆ, ಅಲಂಕಾರ ಮಾಡ್ತಾರೆ. ಆನೆ, ಕುದುರೆ, ರಾಜವಾಹನಗಳು, ಪಲ್ಲಕ್ಕಿ, ಬಂಗಾರದ ಸಿಂಹಾಸನವು ಕೂಡ ಎಲ್ಲವನ್ನ ಹೂವಿನಿಂದ ಅಲಂಕಾರ ಮಾಡ್ತಾರೆ. ಆನಂತರ ಮೈಸೂರು ಮಹಾರಾಜ ಕುಟುಂಬದವರು ವಿಶೇಷವಾದ ಪೂಜಾ ವಿಧಿವಿಧಾನಗಳನ್ನ ಶುರು ಮಾಡ್ತಾರೆ. ಮೊದಲು ದೇವಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡಿ, ನಂತರ ಶಸ್ತ್ರಾಸ್ತ್ರಗಳನ್ನ ಕುಂಕುಮ, ಅರಿಶಿಣ, ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಶುರುವಾಗತ್ತೆ. ಅದಾದ್ಮೇಲೆ ಆನೆ, ಕುದುರೆ, ರಾಜದ ಬಂಡಿ, ಅಂಬಾರಿ ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡಿದಂತೆ ಆರಾಧಿಸ್ತಾರೆ. ಹೀಗೆ ಪೂಜೆ ಮಾಡಿದ ನಂತರವೇ ಮುಂದಿನ ದಿನ ಜಂಬೂ ಸವಾರಿ ಪ್ರಾರಂಭ ಆಗುತ್ತೆ. ಇದೊಂಥರ ಅಧಿಕೃತ ಗ್ರೀನ್ ಸಿಗ್ನಲ್ ಅಂತ ಕೂಡ ಹೇಳ್ಬೋದು. ಇನ್ನು ನಮ್ಮ ಜನಜೀವನದಲ್ಲಿ ಆಯುಧ ಪೂಜೆ. ಈ ಪೂಜೆ ಕೇವಲ ರಾಜಮನೆತನದಲ್ಲಿ ಮಾತ್ರ ಅಲ್ಲ, ಜನಸಾಮಾನ್ಯರ ಜೀವನದಲ್ಲೂ ಕೂಡ ಬಹಳ ಪ್ರಚಲಿತ. ನಮ್ಮಲ್ಲಿ ರೈತರು ತಮ್ಮ ಜಮೀನಿನ ಕರಡು, ಹೊಲದ ಉಪಕರಣಗಳಿಗೆ ಪೂಜೆ ಮಾಡ್ತಾರೆ. ಕಾರ್ಮಿಕರು ತಮ್ಮ ಟೂಲ್ಸ್ ಗಳಿಗೆ ಪೂಜೆ ಮಾಡ್ತಾರೆ. ನಾವು ಇಂದಿನ ಕಾಲದಲ್ಲಿ ಬೈಕ್, ಕಾರು, ಬಸ್ಸು, ಲಾರಿ ಎಲ್ಲದಕ್ಕೂ ಅಲಂಕಾರ ಮಾಡಿ ದೇವರಿಗೆ ಪೂಜೆ ಮಾಡ್ತೀವಿ. ಅದರ ಅರ್ಥ ಏನಂದ್ರೆ ನಮ್ಮ ಜೀವನ ನಡೆಸೋದಕ್ಕೆ ಸಹಾಯ ಮಾಡೋ ಸಾಧನಗಳಿಗೆ ಗೌರವಿಸೋದು, ದೇವರ ಅನುಗ್ರಹದಿಂದ ಅದು ಕೆಲಸ ಮಾಡಿ ಅನ್ನೋ ಭಾವನೆ. ಕೊನೆಯದಾಗಿ ಆಯುಧ ಪೂಜೆ ನಮ್ಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಯಾವುದೇ ವಸ್ತು ಆಗ್ಲಿ, ಅಥವಾ ಶಸ್ತ್ರ ಆಗ್ಲಿ, ಅಥವಾ ವಾಹನ ಆಗ್ಲಿ, ಅಥವಾ ನಾವು ಕೆಲ್ಸಕ್ಕೆ ಬಳಸುವಂತ ಯಾವುದೇ ಉಪಕರಣ ಆಗ್ಲಿ, ಅದನ್ನ ತಿರಸ್ಕರಿಸಬಾರ್ದು, ಗೌರವಿಸ್ಬೇಕು. ಅದು ದೇವರ ಆಶೀರ್ವಾದದಿಂದನೇ ನಮ್ಮ ಜೀವನವನ್ನ ಸುಲಭ ಮಾಡ್ತಾ ಇದೆ ಅನ್ನೋದನ್ನ ಒಪ್ಕೋಬೇಕು. ಹೀಗಾಗಿ ಇದು ಕೇವಲ ಒಂದು ಪೂಜೆ ಅಲ್ಲ, ಕೆಲಸದ ಸಾಧನಗಳನ್ನ ದೇವರ ಸಮಾನವಾಗಿ ಕಾಣುವ ಒಂದು ಸಂಸ್ಕೃತಿ. ಮತ್ತೆ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಎಷ್ಟು ದೊಡ್ಡ ಆಕರ್ಷಣೆಯೋ, ಆಯುಧ ಪೂಜೆ ಕೂಡ ಅಷ್ಟೇ ಪವಿತ್ರವಾದ ಪರಂಪರೆ ಅಲ್ವಾ? ರಾತ್ರಿ ಮಾಡೋ ಪೂಜೆ ಆದ್ರೂ ಆಗ್ಲಿ, ಅಥವಾ ನಾವು ನಮ್ಮ ಮನೆಗಳಲ್ಲಿ ಸರಳವಾಗಿ ಬೈಕು, ಸೈಕಲ್ ಪೂಜೆ ಆದ್ರೂ ಮಾಡ್ಲಿ, ಎಲ್ಲರ ಉದ್ದೇಶ ಒಂದೇ, ನಮ್ಮ ಜೀವನಕ್ಕೆ ಸಹಾಯ ಮಾಡೋ ಸಾಧನಗಳಿಗೆ ನಾವು ಕೊಡೋ ಗೌರವ. ಇನ್ನು ನೀವೆಲ್ಲ ಆಯುಧ ಪೂಜೆನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮೈಸೂರು ದಸರಾ ಅಥವಾ ಇತಿಹಾಸ, ಸಂಪ್ರದಾಯಗಳ ಕಥೆಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.